ದಿನ ನೀನು ಅನೇಕ ರೋಗಗಳೊಂದಿಗೆ ಇದ್ರೂ, ಕಾಯಿಲೆಯಲ್ಲಿದ್ರೂ, ಬಲಹೀನತೆಯಲ್ಲಿದ್ರೂ, ಭಯದಲ್ಲಿದ್ರೂ ದೇವರು ತುಂಬಾ ಮಹಾನ್. ದೇವರು ಖಂಡಿತವಾಗಿಯೂ ನಿನ್ನ ಸ್ಥಿತಿ ಮತ್ತು ಪರಿಸ್ಥಿತಿಗಳನ್ನ ಬದಲಾಯಿಸ್ತಾನೆ. ದೇವರ ಕೈ ಯಾವಾಗ್ಲೂ ತನ್ನ ಮಕ್ಕಳಿಗೆ ಸಹಾಯ ಮಾಡಲು ಕಡಿಮೆ ಆಗಿಲ್ಲ ಅಂತ ಹೇಳ್ತಾರೆ. ಅದು ಕಡಿಮೆ ಆಗಿಲ್ಲ. ಅವನ ಕೈ ನಿನಗೆ ತಲುಪಲು ಚಿಕ್ಕದಾಗಿಲ್ಲ. ನಿನ್ನನ್ನು ತಲುಪಲು, ನಿನಗೆ ಸಹಾಯ ಮಾಡಲು ದೇವರ ಕೈ ಎಂದಿಗೂ ಕಡಿಮೆಯಾಗಿಲ್ಲ. ಆದರೆ ನಾವು ಗಮನಿಸಬೇಕು, ನಾವು ಮಾಡುವ ತಪ್ಪುಗಳು, ಪಾಪಗಳು, ದೋಷಗಳು ಇವುಗಳು ಬಂದು ಅಡ್ಡಿಯಾಗುತ್ತವೆ ಎಂದು. ಯಶಾಯ 59:1-2 ನೀವು ನೋಡಿದರೆ ದೇವರ ಕೈ ಎಂದಿಗೂ ಕಡಿಮೆಯಾಗಿಲ್ಲ. ಅವರು ನೋಡಿ ತಮ್ಮ ಕುರಿಗಳನ್ನೆತ್ತುಕೊಂಡು ಹೃದಯದ ಬಳಿ ಇಟ್ಕೊಂಡು ಹಾಲು ಕೊಡೋ ಕುರಿಗಳನ್ನ ನಿಧಾನವಾಗಿ ನಡೆಸ್ತಾ ಎಷ್ಟು ಜಾಗ್ರತೆ ವಹಿಸ್ತಾರೆ. ಆದರೆ ನಾವು ದೇವರಿಗೆ ದೂರವಾಗಿ ನಮ್ಮ ಪಾಪಗಳಿಂದ ಆಶೀರ್ವಾದಗಳನ್ನು, ದೇವರ ಒಂದು ಕೈಯ ಶಕ್ತಿಯನ್ನು ಕಾಣದೆ, ದೇವರ ಸಹಾಯವನ್ನು ಅನುಭವಿಸದೇ ಇರಲು ಕಾರಣವಾಗುವುದು ನಮ್ಮ ಅವಿಧೇಯತೆಯೇ. ಆದುದರಿಂದ ಅವಿಧೇಯತೆ ಇದ್ದಾಗ ನಮಗೆ ದೇವರೊಂದಿಗೆ ಧೈರ್ಯವಿರೋದಿಲ್ಲ. ಅವಿಧೇಯತೆಯನ್ನು ಬಿಟ್ಟು ದೇವರಿಗೆ ಹತ್ತಿರವಾಗಿರುವಾಗ ನೀನು ದೇವರ ಮಹಾಪ್ರೀತಿಯನ್ನು ಮತ್ತು ಅವನ ಕೈಯ ಶಕ್ತಿಯನ್ನು ಅನುಭವಿಸಬಹುದು. ಪವಿತ್ರ ಗ್ರಂಥದಲ್ಲಿ ದೇವರು ತನ್ನ ಮಕ್ಕಳಿಗೆ ತನ್ನ ಕೈಯ ಶಕ್ತಿಯನ್ನು ತೋರಿಸ್ತಾನೆ ಎಂದು ಹೇಳಲಾಗಿದೆ. ದೇವರು ಯಾವಾಗಲೂ ತನ್ನ ಕೈಗಳ ಶಕ್ತಿಯನ್ನು, ತನ್ನ ಭುಜದ ಶಕ್ತಿಯನ್ನು ತೋರಿಸ್ತಾನೆ. ಅವನು ತನ್ನ ಕೈಗಳಿಂದ ನಿನ್ನನ್ನು ಎತ್ತಿ ನಡೆಸ್ತಾನೆ. ನೀನು ನಡೆಯಲಾಗದ ಸ್ಥಿತಿಯಲ್ಲಿ ಅವನು ನಿನ್ನನ್ನು ತನ್ನ ಭುಜದ ಮೇಲೆ ಎತ್ತುಕೊಂಡು ನಡೆಸ್ತಾನೆ.